ಸಿಎಂ ಬದಲಾವಣೆ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಇಕ್ಬಾಲ್ ಹುಸೇನ್. ನನಗೆ ನೋಟಿಸ್ ಕೊಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದಾರೆ. ಇನ್ನು 7 ದಿನ ಸಮಯ ಇದೆ, ಕಾಯಿರಿ ಅಂತ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಮಾತನಾಡಿರೋದು. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾರ್ರೀ ಅದು ಇಕ್ಬಾಲ್ ಹುಸೇನ್, ನಾನು ಸಿಎಂ ಆಗೋದು ಬಿಡೋದು ಅವ್ರು ಯಾಕೆ ಮಾತಾಡಬೇಕು, ಇನ್ನು ಮುಂದೆ ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರವೂ ಕೂಡ ಇಕ್ಬಾಲ್ ಹುಸೇನ್ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಇನ್ನು 7 ದಿನ ಸಮಯ ಇದೆ, ಕಾಯಿರಿ. ಇಕ್ಬಾಲ್ ಹುಸೇನ್ ಕೊಟ್ಟಿರುವಂತ ಹೇಳಿಕೆ ಇದು. 7 ದಿನ ಇದೆ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಪದೇ ಪಕ್ಷ ಉಳ್ಕೊಳ್ಬೇಕು, ಮುಂದಕ್ಕೆ ಪಕ್ಷ ಸಂಘಟನೆಯಾಗಿ 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು. ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲಾನು ಕೂಡ ನಾವು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದೇವೆ. ಹೊರತು ನಿಮ್ಮ ಈ ಒಂದು ಸ್ಟೇಟ್ಮೆಂಟ್ಗೆ ಸರ್, ಬಿಜೆಪಿ ನಿಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ಗೆ ಬಿಜೆಪಿ ಅವರು ಚಾನ್ಸ್ ಕೊಡ್ತಿದ್ದಾರೆ. ತೊಟ್ಲು ತೂಗುವಂತದ್ದು, ಮಗುವನ್ನು ಚುಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಅದು ನಮ್ಮ ಜಯಮಾನದಲ್ಲಿ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅವ್ರು ಹೇಳ್ಕೋಬಹುದು. ನಮ್ಮ ಜಯಮಾನದಲ್ಲಿ ಶಿವಕುಮಾರ್ ಸಾಹೇಬ್ರ ಜಯಮಾನದಲ್ಲೂ ಇಲ್ಲ, ನಮ್ಮ ಜಯಮಾನದಲ್ಲಿ. ಸರ್, ಇದು ಪದೇ ಪದೇ ಚರ್ಚೆ ಆಗುತ್ತೆ, ಒಂದಷ್ಟು ಕಾಲ ಸುಮ್ಮನೆ ಆಗುತ್ತೆ, ಮತ್ತೆ ತಿರ್ಗೋದು ಮುನ್ನೆಲೆಗೆ ಬರುವಂತದ್ದು ಈ ಪವರ್ ಶೇರಿಂಗ್ ವಿಚಾರ. ಸರ್ ನೋಡಿ, ಯಾವಾಗ ಅವಶ್ಯಕತೆ, ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ. ನಂದಿಗಿರಿಧಾಮದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಸರ್, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ರು. ಸುರ್ಜೇವಾಲ ಅವರು ಬಂದು ಸಭೆ ಮಾಡಿದ್ದೆ ಸರ್,